ನಮಸ್ಕಾರ ಸ್ಟೂಡೆಂಟ್ಸ್ ಆ್ಯಂಡ್ ಮೈ ಡಿಯರ್ ಪೇರೆಂಟ್ಸ್. ನಾನು ನಿಮ್ಮ ರಂಜಿತ್ ಸರ್, KCET ಕೌನ್ಸಿಲಿಂಗ್ ಸಿಂಪ್ಲಿಫೈಡ್ ಮೈಂಡ್ಸ್ ಚಾನಲಿಂದ. ಸೊ ಇವತ್ತು ನಾವು ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವ್ಯಾಲ್ಯೂಯಬಲ್ ರಿಸೋರ್ಸ್ನ ನಿಮಗೋಸ್ಕರ ತಂದಿದ್ದೀವಿ. ನೆಕ್ಸ್ಟ್ 5-10 ಮಿನಿಟ್ಸಲ್ಲಿ ನಿಮಗೆ 12th ಆದಮೇಲೆ, ಸೆಕೆಂಡ್ PUC ಅಥವಾ 12th ಆದಮೇಲೆ ನೀವು ಏನು ಮಾಡ್ಬೋದು, ಏನೇನು ಆಪ್ಷನ್ಸ್ ಇದೆ ಅಂತ ಫುಲ್ ಡೀಟೇಲಾಗಿ ನಿಮ್ಗೆ ಕೊಡ್ತೀವಿ ಮಕ್ಕಳ. ಇದು ಏನಕ್ಕೆ ಮಾಡಿದ್ವಿ ಅಂದರೆ, ಲಾಸ್ಟ್ ಟೈಮ್ ನಾನು ಲೈವ್ ಹೋದಾಗ ಎಷ್ಟೊಂದು ಸ್ಟೂಡೆಂಟ್ಸ್ಗೆ ಸರ್ ನಾನು ಏನು ಅಪ್ಲೈ ಮಾಡಬೇಕು, ಯಾವ ಕೋರ್ಸ್ ಹಾಕಬೇಕು ಅಂತಲೇ ತುಂಬ ಡೌಟ್ಸ್ ಇತ್ತು, ತುಂಬ ಕ್ವೆಶನ್ಸ್ ಇತ್ತು ಇದ್ರ ಬೇಸಿಸ್ ಮೇಲೆ. ಸೊ ನಮ್ಮ ಟೀಮ್ ಹೋಗಿ ರಿಸರ್ಚ್ ಮಾಡಿದ್ವಿ. ಇದುವರೆಗೂ ನೀವೇನು 10th ಆದಮೇಲೆ 11th ಹೋಗ್ತೀರಾ, 11th ಆದಮೇಲೆ 12th ಮಾಡ್ತಾ ಇದ್ದೀರಾ, ಫಸ್ಟ್ PUC ಸೆಕೆಂಡ್ PUC ಮಾಡ್ತಾ ಇರ್ತೀರಾ. ಸೆಕೆಂಡ್ PUC ಆದಮೇಲೆ ನಿಮಗೆ ಎಷ್ಟು ಥರದ ಆಪ್ಷನ್ಸ್ ಇದೆ ಅಂತ ನಿಮ್ಗೆ ಏನಾದ್ರು ಗೊತ್ತಾ ಮಕ್ಕಳೇ? ಜಸ್ಟ್ ಟೇಕ್ ಅ ಗೆಸ್, ಮೇ ಬಿ ಎಷ್ಟು ಡಿಫ್ರೆಂಟ್ ಕೋರ್ಸಸ್ ಆಪ್ಷನ್ಸ್ ಇದೆ ಅಂತ ನಿಮಗೆ. ಆ ಎಂಟೈರ್ ಕೋರ್ಸ್ ಆಪ್ಷನ್ಸ್ನ ನಾವು ಇಲ್ಲಿ KCETcounseling.com ವೆಬ್ಸೈಟಲ್ಲಿ ಕೋರ್ಸಸ್ ಅಂತ ಇಲ್ಲಿ ಒಂದು ಹೊಸ ಫೀಚರ್ ಲಾಂಚ್ ಮಾಡಿದ್ದೀವಿ, ಕೋರ್ಸಸ್ ಅಂತ. ಈ ಕೋರ್ಸಸ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇನ್ಸೈಡ್ ಏನೇನು ಆಪ್ಷನ್ಸ್ ಇದೆ ನಿಮಗೆ ಅಂತ. ಸೊ ಇಲ್ಲಿ ಬಂದರೆ ಕೋರ್ಸ್ ಎಕ್ಸ್ಪ್ಲೋರರ್, ಸೆಕೆಂಡ್ PUC ಆದಮೇಲೆ ನಿಮಗೆ ಏನೇನು ಕೋರ್ಸ್ ಆಪ್ಷನ್ಸ್ ಇದೆ, ಯಾವ ಸ್ಟ್ರೀಮ್ ಬೇಸಿಸ್ ಮೇಲೆ ಏನೇನು ಎಂಟ್ರೆನ್ಸ್ ಎಕ್ಸಾಮ್ ಇದೆ ಅಂತ ಎಲ್ಲ ಡೀಟೇಲಾಗಿ ರಿಸರ್ಚ್ ಮಾಡಿ ನಿಮಗೋಸ್ಕರ ಅಂತ ಇಲ್ಲಿ ಡಾಕ್ಯುಮೆಂಟ್ ಮಾಡಿದ್ದೀವಿ ಮಕ್ಕಳೇ. ಸೊ ಇಂಜಿನಿಯರಿಂಗ್, ಟೆಕ್ನಾಲಜಿ, ಆರ್ಕಿಟೆಕ್ಚರ್, ಮೆಡಿಕಲ್ ಸೈನ್ಸ್, ಈ ಥರ ಡೆಡಿಕೇಟೆಡಾಗಿ ನಿಮಗೆ ಯಾವ್ಯಾವ ಥರ ಏನೇನು ಕೋರ್ಸಸ್ ಆಪ್ಷನ್ಸ್ ಇದೆ ಅಂತ ಎಲ್ಲದನ್ನು ಈ ವೆಬ್ಸೈಟಲ್ಲಿ KCETcounseling.com ಅಲ್ಲಿ ಕೋರ್ಸಸ್ ಅಂತ ಲಾಂಚ್ ಮಾಡಿದ್ವಿ. ಬಿಫೋರ್ ವಿ ಮೂವ್ ಟುವರ್ಡ್ಸ್ ದಿಸ್, ಒಂದು ಸ್ಮಾಲ್ ಇನ್ಫಾರ್ಮೇಷನ್. ಅಂದರೆ ಏನಕ್ಕೆ ಸ್ಟಾರ್ಟ್ ಆಯ್ತು ಇದು ಅಂದರೆ, KCET ಅಪ್ಲಿಕೇಶನಲ್ಲಿ ಕೋರ್ಸ್ ಸೆಲೆಕ್ಷನ್ಸ್ ಅಂತ ಆಪ್ಷನ್ ಇದೆ, ನಿಮ್ಗೆಲ್ರಿಗೂ ಗೊತ್ತಿರುತ್ತೆ. ಸೊ ಇಲ್ಲಿ ಏನು ಆಪ್ಷನ್ಸ್ ಇದೆ, PCM ಅಂತ ಇದೆ, PCB ಅಂತ ಇದೆ, PCMB ಅಂತ ಆಪ್ಷನ್ ಇದೆ. ಇಲ್ಲಿ UG ಆರ್ಕಿಟೆಕ್ಚರ್ ಇದೆ, ನೀಟ್ ಇದೆ, ಡಿಪ್ಲೊಮಾ ಇನ್ ಫಾರ್ಮಸಿ ಇದೆ. ಸೊ ಕ್ವೆಶನ್ಸ್ ಬಂದಿತ್ತು ಎಷ್ಟೊಂದು, ಸರ್ ನಾನು ಇಲ್ಲೇನು ಸೆಲೆಕ್ಟ್ ಮಾಡಬೇಕು, ಇದಂದರೆ ಏನು, ಇದ್ರದ್ದು ಏನು ಇಂಪಾರ್ಟೆನ್ಸು ಅಂತ. ಸೊ ಕ್ವಿಕ್ಕಾಗಿ ಇದನ್ನು ಫಿನಿಷ್ ಮಾಡಿಬಿಟ್ಟು ಆಮೇಲೆ ಕೋರ್ಸ್ ಡೀಟೇಲಾಗಿ ಹೋಗೋಣ. ಸೊ ನಾನು ಏನು ರೆಕಮೆಂಡ್ ಮಾಡೋದು ಮಕ್ಕಳೇ ಅಂದರೆ, ನೀವು ಇನ್ ಕೇಸ್ PCMB ಬಯಾಲಜಿನೂ ಮಾಡ್ತಾ ಇದ್ದೀರಾ ಅಂದರೆ ಎಲ್ಲದನ್ನು ಸೆಲೆಕ್ಟ್ ಮಾಡಿ, ಏನೂ ತೊಂದರೆ ಇಲ್ಲ. ಬಿಕಾಸ್ ಸೆಲೆಕ್ಟ್ ಮಾಡೋದ್ರಿಂದ ನಿಮ್ಗೊಂಥರ ಆಪ್ಷನ್ಸ್ ಓಪನ್ ಆಗಿರುತ್ತೆ. ಲೆಟ್ಸೆ ಇಂಜಿನಿಯರಿಂಗು ಓಪನ್ ಇರುತ್ತೆ, ಇಲ್ಲಿ ನರ್ಸಿಂಗ್ ಅಥವಾ ವೆಟರ್ನರಿ ಅಥವಾ ಮೆಡಿಕಲ್ ಅಥವಾ PCMB, ಆರ್ಕಿಟೆಕ್ಚರ್, ನೀಟ್, ಡಿಪ್ಲೊಮಾ, ಎಲ್ಲದನ್ನು ಆಪ್ಷನ್ಸ್ ಓಪನ್ ಇರುತ್ತೆ. ಇದರ ಅರ್ಥ ಏನು ಅಂದರೆ, ಲೆಟ್ ಮೀ ಶೋ ಯು ಇನ್ ಡೀಟೇಲ್ ಮಕ್ಕಳೇ. ಇದರ ಅರ್ಥ ಏನಂದರೆ, ನಾವಿಲ್ಲಿ ಟಿಕ್ ಮಾಡಿದ್ರ ಬೇಸಿಸ್ ಮೇಲೆ ನೀವು ಎಕ್ಸಾಮ್ ಬರಿತೀರಲ್ಲ, ಸೇಮ್ ಎಕ್ಸಾಮೇ ಬರಿತೀರಾ. KCET 2026 ಏಪ್ರಿಲ್ 23rd 24th ಸೇಮ್ ಬರಿತೀರಾ. ಅದ್ರ ಬೇಸಿಸ್ ಮೇಲೆ ನಿಮಗೆ ಡಿಫ್ರೆಂಟ್ ರ್ಯಾಂಕ್ ಅಲಾಟ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ನೋಡ್ತಿದ್ದೀರಾ, ಇಂಜಿನಿಯರಿಂಗ್ ರ್ಯಾಂಕ್ ಅಲಾಟ್ ಆಗುತ್ತೆ, ಮೆಡಿಕಲ್, ಡೆಂಟಲ್, ನೀಟ್ ಎಕ್ಸಾಮ್ ಮೇಲೆ ಅಲ್ಲಿ ಎಕ್ಸಾಮ್ದ್ರಿಂದ ಇಲ್ಲಿ ರ್ಯಾಂಕ್ ಅಲಾಟ್ ಆಗುತ್ತೆ. ಆಮೇಲೆ ಡಿಫ್ರೆಂಟ್ ಮೆಡಿಕಲ್ ರಿಲೇಟೆಡ್, ನ್ಯಾಚುರೋಪತಿ ಇರ್ಬೋದು, ಯೋಗಿಕ್ ಸೈನ್ಸ್ ಇರ್ಬೋದು, ಆ ಥರ ನ್ಯಾಟಾದು ಆರ್ಕಿಟೆಕ್ಚರ್ದು ರ್ಯಾಂಕ್ ಬರುತ್ತೆ, ಅಗ್ರಿಕಲ್ಚರ್ BSc ರ್ಯಾಂಕ್ ಬರುತ್ತೆ, ವೆಟರ್ನರಿ ಸೈನ್ಸ್ ರ್ಯಾಂಕ್ ಬರುತ್ತೆ, B ಫಾರ್ಮಾ, D ಫಾರ್ಮಾ, ಈ ಥರ ಡಿಫ್ರೆಂಟ್ ಕೋರ್ಸಸ್ಗೆ ಡಿಫ್ರೆಂಟ್ ರ್ಯಾಂಕ್ ಕೊಡ್ತಾರೆ. ಈ ರ್ಯಾಂಕ್ ಏನಕ್ಕೆ ವೇರಿ ಆಗುತ್ತೆ ಅಂದರೆ, ಇಂಜಿನಿಯರಿಂಗ್ ಬರೀ PCM ಮಾತ್ರ ಕನ್ಸಿಡರ್ ಆಗುತ್ತೆ, ಮೆಡಿಕಲ್ ಆ್ಯಂಡ್ ಡೆಂಟಲ್ಗೆ ನೀಟ್ ಎಕ್ಸಾಮ್ ಕನ್ಸಿಡರ್ ಆಗುತ್ತೆ, ವಿಚ್ ಇಸ್ PCB ಕನ್ಸಿಡರ್ ಆಗುತ್ತೆ, ಅಗ್ರಿಕಲ್ಚರಲ್ಲಿ PCMB ಎಲ್ಲ ಕನ್ಸಿಡರ್ ಆಗುತ್ತೆ, ವೆಟರ್ನರಿಯಲ್ಲಿ PCB ಕನ್ಸಿಡರ್ ಆಗುತ್ತೆ. ಆ ಥರ ಡಿಫ್ರೆಂಟ್ ಏನು ಕ್ರೈಟೀರಿಯಾ ಬೇಸಿಸ್ ಮೇಲೆ ನಿಮಗೆ ರ್ಯಾಂಕ್ ಅಲಾಟ್ ಮಾಡ್ತಾರೆ. ಸೊ ಅದಕ್ಕೆ ನಾನು ಹೇಳ್ತಾ ಇರೋದು ಏನಂದರೆ, ಇಲ್ಲಿ ಕೋರ್ಸ್ ಸೆಲೆಕ್ಷನ್ಸಲ್ಲಿ PCMB ಇದ್ದವರು ಎಲ್ಲ ಸೆಲೆಕ್ಟ್ ಮಾಡಿಟ್ಟಿರಿ, ಏನೂ ತೊಂದರೆ ಇಲ್ಲ. PCM ಇಲ್ಲ ಸರ್ ನಾನು ಬಯಾಲಜಿನೇ ತೊಗೊಂಡಿಲ್ಲ, ಕಂಪ್ಯೂಟರ್ ಸೈನ್ಸ್ ತೊಗೊಂಡಿರೋದು ಅನ್ನೋರು PCM ಸೆಲೆಕ್ಟ್ ಮಾಡಿ ಇಂಜಿನಿಯರಿಂಗ್ಗೆ. ಇಲ್ಲಿ UG ಆರ್ಕಿಟೆಕ್ಚರ್ ಅಂತಿದೆ, ಅದನ್ನು ಸೆಲೆಕ್ಟ್ ಮಾಡಿರಿ. ನಾಟಾ ಅಂತ ಆರ್ಕಿಟೆಕ್ಚರ್ಗೆ ನ್ಯಾಷನಲ್ ಆಪ್ಟಿಟ್ಯೂಡ್ ಟೆಸ್ಟ್ ಫಾರ್ ಆರ್ಕಿಟೆಕ್ಚರ್ ಅಂತ, ಅದೇ ಡಿಫ್ರೆಂಟ್ ಎಕ್ಸಾಮ್ ಇದೆ, ಅದನ್ನು ಮುಂದೆ ಬರಿಬೋದು. ಬರೆದ್ರೆ ನಿಮಗೆ ಸಪ್ರೇಟ್ ಆರ್ಕಿಟೆಕ್ಚರ್ ರ್ಯಾಂಕು ಬರುತ್ತೆ, ಆರ್ಕಿಟೆಕ್ಚರ್ ಕೋರ್ಸಸ್ ತೊಗೋಬೋದು ಅದರಿಂದ. ಸೊ ಇಂಜಿನಿಯರಿಂಗ್ ಇರೋರು ಇದೆರಡು ಸೆಲೆಕ್ಟ್ ಮಾಡಿ ಅಷ್ಟೇ, ಇದು ಕೋರ್ಸಸ್ಸು. ನಾವು ಇಫ್ ಯು ಗೋ ಬ್ಯಾಕ್, ಇದನ್ನು ನಾವು ಏನಕ್ಕೆ ಬಿಲ್ಡ್ ಮಾಡಿದ್ವಿ ಅಂದರೆ, ನಿಮಗೆ ಯಾವುದು ಆಪ್ಷನ್ಸ್ ಮಿಸ್ ಮಾಡ್ಕೋಬಾರ್ದು. ಏನಂದರೆ, ಈ ಎಲ್ಲ ಕೋರ್ಸಸ್ ನಿಮಗೆ ಆಪ್ಷನಲ್ಲಿ ಇರೋದು ನಿಮಗೆ ಐಡಿಯಾ ಇದ್ದರೆ ಸಾಕು. ಇದ್ರದ್ದು ಮೇಲೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಹೋಗಬೇಡಿ. ಮೇ ಬಿ ನಿಮ್ಮ ಪೇರೆಂಟ್ಸಿಗೆ ಇದನ್ನು ಕಳಿಸಿ ಅಥವಾ ನಿಮ್ಮ
ಬ್ರದರ್ ಅಥವಾ ಸಿಸ್ಟರ್ ಯಾರು ನಿಮಗೆ ಗೈಡ್ ಮಾಡ್ತಾ ಇದ್ದಾರೆ KCET ಬಗ್ಗೆ ಅವ್ರಿಗೆ ತೋರಿಸಿ ಈ ಇಷ್ಟು ಆಪ್ಷನ್ಸ್ ಇದೆ ನಿಮಗೆ ಅಂತ. ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಮೆಡಿಕಲ್ ಸೈನ್ಸಸ್, ಅಲೈಡ್ ಹೆಲ್ತ್ ಸೈನ್ಸಸ್, ಫಾರ್ಮಸಿ, ಫಾರ್ಮಾ ಆ್ಯಂಡ್ ಡೈರಿ ಸೈನ್ಸಸ್, ಪ್ಯೂರ್ ಆ್ಯಂಡ್ ಅಪ್ಲೈಡ್ ಸೈನ್ಸಸ್, ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್, ಲಾ. ಎಷ್ಟೊಂದು ಜನ ಕೇಳ್ತಾ ಇದ್ರು ಲಾ ಹೋಗೋಕ್ಕೆ KCET ಅಂತ. ಅದೆಲ್ಲ ಡೀಟೇಲ್ಸ್ ನಿಮಗೆ ಮಕ್ಕಳೇ ಈ ವೆಬ್ಸೈಟಲ್ಲಿ ನಾವು ಡೀಟೇಲಾಗಿ ಮಾಡಿದ್ದೀವಿ. ಲಾ ಅಂದರೆ ಏನು ಎಕ್ಸಾಮ್ ಬರೀಬೇಕು, ಅದರಲ್ಲಿ ಏನೇನು ಕೋರ್ಸಸ್ ಇದೆ, ಈ ಥರನೇ ಡಿಸೈನ್ ಆ್ಯಂಡ್ ಕ್ರಿಯೇಟಿವ್ ಆರ್ಟ್ಸ್, ಹ್ಯುಮ್ಯಾನಿಟೀಸ್ ಕೋರ್ಸಸ್ ಇರುತ್ತೆ, ಮೀಡಿಯಾ ಕೋರ್ಸಸ್ ಇರುತ್ತೆ. ನಾನು ಎಜುಕೇಷನ್ಗೆ ಹೋಗ್ಬೇಕು ಸರ್, ಎಜುಕೇಷನ್ ಫೀಲ್ಡ್ಗೆ ಹೋಗಬೇಕು, ಅದಕ್ಕೆ ಏನು ಮಾಡಬೇಕು, ಯಾವ್ಯಾವ ಕೋರ್ಸಸ್ ಅದನ್ನು ಮಾಡಿದ್ರೆ ಅಂತ ಇದು ಎಲ್ಲ ನಾವು ನಿಮಗೋಸ್ಕರ ಡೀಟೇಲಾಗಿ ರಿಸರ್ಚ್ ಮಾಡಿ ಇದರಲ್ಲೆಲ್ಲ ಇಟ್ಟಿದ್ದೀವಿ ಮಕ್ಕಳು. ಸೊ ಒಂದು ಡೀಟೇಲಾಗಿ ನಾನು ತೋರಿಸ್ತೀನಿ. ಲೆಟ್ಸ್ ಮೆಡಿಕಲ್ ಸೈನ್ಸ್ ತೊಗೋಣ. 7 ಕೋರ್ಸಸ್ ಇದೆ ಇದರಲ್ಲಿ. ಇದರೊಳಗಡೆ ಹೋಗಿದ ತಕ್ಷಣ ನಿಮಗೆ ಏನೇನು ಕೋರ್ಸಸ್ ಇದೆ ಅಂತ ನಿಮಗೆ ಡೀಟೇಲಾಗಿ ಗೊತ್ತಾಗ್ಬಿಡುತ್ತೆ. ಮೆಡಿಕಲ್ ಸೈನ್ಸಸ್ MBBS ಏನು, ನೀಟಿಂದ ನಿಮಗೆ ನೀಟ್ ಎಕ್ಸಾಮ್ ಬರೀತೀರಾ, ನೀಟ್ ರ್ಯಾಂಕ್ ಬೇಸಿಸ್ ಮೇಲೆ ಈ ಕೋರ್ಸ್ ಅಲಾಟ್ ಆಗುತ್ತೆ. 5.5 ಇಯರ್ಸ್ PCBಯಿಂದ ಅಲಾಟ್ ಆಗುತ್ತೆ. ನೆಕ್ಸ್ಟು ಬ್ಯಾಚುಲರ್ ಆಫ್ ಡೆಂಟಲ್ ಸರ್ಜರಿ BDS ಅಂತ ಕೋರ್ಸ್ ಇದೆ, ಆಯುರ್ವೇದಿಕ್ ಕೋರ್ಸ್ ಇದೆ, ಹೋಮಿಯೋಪತಿಕ್ ಕೋರ್ಸ್ ಇದೆ, ಯುನಾನಿ ಮೆಡಿಸನ್ ಇದೆ, ನ್ಯಾಚುರೋಪತಿ ಆ್ಯಂಡ್ ಯೋಗಿಕ್ ಸೈನ್ಸಸ್ ಕೋರ್ಸ್ ಇದೆ. ಸೊ ಎಷ್ಟೊಂದು ಕೋರ್ಸ್ ಇದೆ ರಿಲೇಟೆಡ್ ಟು ಮೆಡಿಕಲ್ ಇಟ್ ಸೆಲ್ಫ್ ಮಕ್ಕಳೇ. ಆಮೇಲೆ ವೆಟರ್ನರಿ ಸೈನ್ಸ್ ಇಟ್ ಸೆಲ್ಫ್ ಈಸ್ ಅನದರ್ ಕೋರ್ಸ್. ಸೊ ಇದೆಲ್ಲ ಕೋರ್ಸಸ್ಸಲ್ಲೂ ನಿಮ್ಗಿನ್ನೂ ಇನ್ ಕೇಸ್ ಇನ್ನೂ ಡೀಟೇಲ್ಸ್ ಬೇಕು ಅಂದರೆ ಇದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಗಿನ್ನೂ ವೆಟರ್ನರಿ ಏನು, ಮೆಡಿಕಲ್ ಕೇರ್ ಫಾರ್ ಅನಿಮಲ್ಸ್, ಅದು ಏನು ಡಿಸ್ಕ್ರಿಪ್ಷನ್ ಡೀಟೇಲಾಗಿ ನಾವು ಡಾಕ್ಯುಮೆಂಟ್ ಮಾಡಿದ್ದೀವಿ, ಏನೇನು ಪ್ರೀರಿಕ್ವಿಸಿಟ್ಸು, ಅದು ಫೈನಲಿ ಕೆರಿಯರ್ ಸ್ಕೋಪ್. ಈ ಕೋರ್ಸ್ ಮಾಡಿದ್ರೆ ನೀವು ಮುಂದೆ ಏನಾಗ್ಬೋದು, ವೆಟರ್ನರಿ ಡಾಕ್ಟರ್ ಆಗ್ಬೋದು, ವೈಲ್ಡ್ ಲೈಫ್ ಕನ್ಸರ್ವೇಷನ್ ಆಫೀಸರ್ ಆಗ್ಬೋದು, ಅನಿಮಲ್ ಮೇಲೆ ರಿಸರ್ಚ್ ಮಾಡ್ಬೋದು. ಸೊ ಎವ್ರಿ ಕೋರ್ಸ್ ನಾನು ನಿಮ್ಗೆ ಸ್ಟಾರ್ಟಿಂಗಲ್ಲಿ ಕೇಳಿದೆ ಎಷ್ಟು ಕೋರ್ಸ್ ಇರ್ಬೋದು ಅಂತ. ಆ್ಯಕ್ಚುಲಿ ನಿಮ್ಗೆ ನೋಡಿದ್ರೆ 100+ ಕೋರ್ಸಸ್ ಆಪ್ಷನ್ಸ್ ಇದೆ ಇಲ್ಲಿ. ಬಟ್ ಇದಕ್ಕೋಸ್ಕರ ಡೀಟೇಲಾಗಿ ಈಗ ಹೋಗಬೇಡಿ, ನಿಮ್ಮ ಫೋಕಸ್ ಎಕ್ಸಾಮ್ ಮೇಲೆ ಇರಬೇಕು. ಇದು ಏನಂದರೆ ಜಸ್ಟ್ ಏನಕ್ಕೆ ಮಾಡಿರೋದು ನಿಮಗೆ ಅಂದರೆ ರೆಫರೆನ್ಸ್ಗೆ ನಿಮ್ಗೆ ಏನಾದ್ರು ಬೇಕು. ಆಮೇಲೆ ಎಕ್ಸಾಮ್ ಲೆಟ್ಸೆ ಆರ್ಕಿಟೆಕ್ಚರ್ ಬೇಕು ಅಂದರೆ ಆರ್ಕಿಟೆಕ್ಚರಲ್ಲಿ 2 ಥರ ಕೋರ್ಸ್ ಇದೆ, ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್, ಬ್ಯಾಚುಲರ್ ಆಫ್ ಪ್ಲಾನಿಂಗ್. ಸೊ ನಿಮಗೆ ನಾಟಾ ಎಕ್ಸಾಮ್ ಇದು ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್ ಮಾಡಬೇಕು ಕರ್ನಾಟಕದಲ್ಲಿ ಅಂದರೆ ನಾಟಾ ಎಕ್ಸಾಮ್ ಬರೀಬೇಕು. ಸೊ ಅದು ಮ್ಯಾಂಡೇಟರಿ ಆಗುತ್ತೆ. ಸೊ ನಾವು ಇದು ಏನಕ್ಕೆ ಮಾಡಿರೋದು ಅಂದರೆ ಯಾವುದು ನೀವು ಮಿಸ್ ಮಾಡಬಾರ್ದು. ಈ ಎಲ್ಲ ಇನ್ನೊಂದು 2-3 ಮಂತ್ಸ್ ಆದಮೇಲೆ ಕೌನ್ಸಿಲಿಂಗ್ ಟೈಮಲ್ಲಿ ಬಂದ್ಬಿಟ್ಟು ಸರ್ ನಾನು ಇದನ್ನು ಗೊತ್ತೇ ಇರಲಿಲ್ಲ, ಮಿಸ್ ಮಾಡಿಕೊಂಡೆ ಅನ್ನೋದು ಯಾರೂ ಆ ಸಿಚುವೇಶನ್ಗೆ ಹೋಗಬಾರ್ದು ಅಂತ ನಾವು ಇದನ್ನೆಲ್ಲ ಡೀಟೇಲಾಗಿ ರಿಸರ್ಚ್ ಮಾಡಿ ನಿಮಗೋಸ್ಕರ ಡಾಕ್ಯುಮೆಂಟ್ ಮಾಡಿದ್ದೀವಿ. ಇಂಜಿನಿಯರಿಂಗಲ್ಲಿ ಏನು, ಅಲೈಡ್ ಹೆಲ್ತ್ ಸೈನ್ಸಸ್, ಅಲೈಡ್ ಹೆಲ್ತ್ ಸೈನ್ಸಸಲ್ಲಿ ಏನು ಬರುತ್ತೆ, ಬ್ಯಾಚುಲರ್ ಆಫ್ ಫಿಸಿಯೋಥೆರಪಿ ಅಂತ ಬರುತ್ತೆ, BSc ಇನ್ ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿ, BSc ಇನ್ ಮೆಡಿಕಲ್ ಇಮೇಜಿಂಗ್ ಟೆಕ್ನಾಲಜಿ, ಈ ಥರ ಡಿಫ್ರೆಂಟ್ ಕೋರ್ಸಸ್. ನೀವು ಇದೆಲ್ಲ ಗೊತ್ತೇ ಇರಲ್ಲ. ಎಷ್ಟೊಂದು 99% ಸ್ಟೂಡೆಂಟ್ಸ್ಗೆ ಇಷ್ಟೊಂದು ಕೋರ್ಸಸ್ ಇದೆಯಾ ಅಂತ ಗೊತ್ತೇ ಇರಲ್ಲ. ಸೊ ನೀವು ಇದು ಯಾವಾಗಾದರೂ ಫ್ರೀ ಟೈಮ್ ಇದ್ದಾಗ ಎಕ್ಸಾಮ್ಸ್ ಎಲ್ಲ ಆದಮೇಲೆ ಡೀಟೇಲಾಗಿ ಕುತ್ಕೊಂಡು ನೋಡ್ಬೋದು. ಬಟ್ ಈಗ ಇಂಪಾರ್ಟೆಂಟ್ ಅಂದರೆ ಈ ಎಕ್ಸಾಮ್ಸು ಇಂಜಿನಿಯರಿಂಗ್ ಹೋಗ್ಬೇಕಂದ್ರೆ KCET ಎಕ್ಸಾಮ್ ಬರೀಬೇಕು, ಕಾಮೆಟ್ಗೆ ಬರೀಬೇಕು, JEE ಬರೀತಿದ್ದವರು JEE ಬರಿಬೋದು. ಆಮೇಲೆ ಎಷ್ಟೊಂದು ಇನ್ಸ್ಟಿಟ್ಯೂಟ್ಸ್ ಇಟ್ ಸೆಲ್ಫ್ ಅವರೇ ಸಪ್ರೇಟ್ ಎಕ್ಸಾಮು ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಇದರಲ್ಲಿ ಹೋದಾಗ PESAT ಅಂತ ಎಕ್ಸಾಮು PES ಯೂನಿವರ್ಸಿಟಿ ಅವ್ರು ಮಾಡ್ತಾರೆ, MET ಎಕ್ಸಾಮು ಮಣಿಪಾಲ್ ಅವ್ರು ಮಾಡ್ತಾರೆ. ಸೊ ಇದೇ ಥರ ಡಿಫ್ರೆಂಟ್ ಎಕ್ಸಾಮ್ಸ್ ಇರುತ್ತೆ. ಇದು ಕರ್ನಾಟಕದ್ದು. ನೀವು ಇನ್ನೂ ಸಪ್ರೇಟ್ ತೊಗೊತೀನಿ ಅಂದರೆ VIT ಇದೆ, ಸಪ್ರೇಟ್ ಎಕ್ಸಾಮ್ ಇದೆ, BITSದೆ ಸಪ್ರೇಟ್ ಎಕ್ಸಾಮ್ ಇದೆ. ಸೊ ಅದಕ್ಕೋಸ್ಕರ ಯಾವುದು ಎಕ್ಸಾಮ್ ಮಿಸ್ ಮಾಡ್ಕೋಬಾರ್ದು ಅನ್ನೋ ಪಾಯಿಂಟ್ ಆಫ್ ವ್ಯೂ ಇಟ್ಕೊಂಡು ನಾವು ಇದನ್ನು ಮಾಡಿರೋದು ರೆಡಿನಾ ನಿಮಗೆ. ಸೊ ನೀಟ್ ಎಕ್ಸಾಮು, ನಾಟಾ ಎಕ್ಸಾಮು, KCET, ಕಾಮೆಟ್ಗೆ ಈ ಥರ ಯಾವ್ದು ಎಕ್ಸಾಮ್ ಬರೀಬೇಕು ಅಂತ. ಫಾರ್ಮ್ ಆ್ಯಂಡ್ ಡೈರಿ ಸೈನ್ಸಸಲ್ಲಿ ನೀವು ಇನ್ ಕೇಸ್ ಅಗ್ರಿಕಲ್ಚರಲ್ ಕೋಟಾ ಬೇಕು ಅಂದರೆ ಅದಕ್ಕೆ ಸಪ್ರೇಟ್ ಪ್ರಾಕ್ಟಿಕಲ್ ಎಕ್ಸಾಮ್ ಇರುತ್ತೆ. ಸೊ ಇದನ್ನು ನೀವು ಡೀಟೇಲಾಗಿ ರೆಫರೆನ್ಸಾಗಿ ಯೂಸ್ ಮಾಡ್ಕೊಳ್ಳಿ ಮಕ್ಕಳೇ. ನಾನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಆ್ಯಂಡ್ ಆಲ್ಸೋ ನೀವು ಫಿಲ್ಟರ್ಸ್ ಯೂಸ್ ಮಾಡ್ಬೋದು. ಲೆಟ್ಸ್ ಸರ್ ನಾನು ಬರೀ PCM, ನಾನು ಬಯಾಲಜಿ ತೊಗೊಂಡಿಲ್ಲ, ನನಗೆ ಯಾವ್ದು ಅಪ್ಲೈ ಆಗುತ್ತೆ ಅಂದರೆ ನಿಮ್ಮ ಮೆಡಿಕಲ್ ಕೋರ್ಸಸ್ ಎಲ್ಲ ಅಪ್ಲೈ ಆಗೋಲ್ಲ. ಸೊ PCMB ಇರೋರು ಆಲ್ ಸ್ಟ್ರೀಮ್ಸ್ ಅಂತ ಹೋಗ್ಬೋದು. ಸರ್ ಇಲ್ಲ ನಾನು ಕಾಮರ್ಸ್ ಇರೋದು, ನನಗೆ ಯಾವ್ದು ಅಪ್ಲೈ ಆಗುತ್ತೆ ಅಂದರೆ ನಿಮ್ಗೆ ಇದೆಲ್ಲ ಅಪ್ಲೈ ಆಗುತ್ತೆ, ಕಾಮರ್ಸಲ್ಲಿರೋರು, ಆರ್ಟ್ಸಲ್ಲಿರೋರು. ಸೊ ಇದನ್ನು ನೀವು ಯೂಸ್ ಮಾಡ್ಕೊಳ್ಳಿ. ನಿಮ್ಮ ಪೇರೆಂಟ್ಸು ಅಥವಾ ನಿಮ್ಗೆ ಯಾರು ಗೈಡ್ ಮಾಡ್ತಾರೆ ಅವ್ರಿಗೂ ಶೇರ್ ಮಾಡಿ. ಸೊ ದಟ್ ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಯಾವ್ಯಾವ ಕೋರ್ಸಸ್, ಯಾವ್ಯಾವ ಎಕ್ಸಾಮ್ಸ್ ಅಪ್ಲಿಕೇಬಲ್ ಆಗುತ್ತೆ ಅಂತ ಮಕ್ಕಳೇ. ದ್ಯಾಟ್ ಈಸ್ ದಿ ಮೇನ್ ಇಂಟೆನ್ಷನ್ ಆಫ್ ಡೂಯಿಂಗ್ ದಿಸ್. ಆ್ಯಂಡ್ ಅಪ್ಲಿಕೇಶನ್ KCET ಅಪ್ಲಿಕೇಶನಲ್ಲಿ ಕೋರ್ಸಸ್ ನೀವು ಇನ್ನೂ ಸೆಲೆಕ್ಟ್ ಮಾಡಿಲ್ಲ, ಎಲ್ಲ ಬರೀ ಸರ್ ನಾನು ಒಂದೇ ಇಂಜಿನಿಯರಿಂಗ್ ಮಾತ್ರ ಮಾಡಿದ್ದೆ, ಆರ್ಕಿಟೆಕ್ಚರು ಮಾಡ್ತೀನಿ ಅನ್ನೋರು ಮಾಡಿ, PCMB ತೊಗೊಂಡಿರೋರು ಎಲ್ಲದನ್ನು ಸೆಲೆಕ್ಟ್ ಮಾಡಿಟ್ಕೊಳ್ಳಿ. ರ್ಯಾಂಕ್ ಬರುತ್ತೆ, ಮುಂದೆ ನಿಮಗೆ ಡಿಸೈಡ್ ಮಾಡ್ಬೋದು ಬೇಕಾ ಬೇಡ ಅಂತ ಅಷ್ಟೇ. ಸೊ ಇದನ್ನು ಹೇಳೋಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದು ಮಕ್ಕಳೇ. ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಇದನ್ನು ಡೀಟೇಲಾಗಿ ಚೆಕ್ ಮಾಡ್ಬೋದು.
ನೆಕ್ಸ್ಟ್ ಇನ್ ಕೇಸ್ ನಿಮ್ಗೆ ಏನಾದರೂ ಸರ್ ನಾನು ಟ್ರ್ಯಾಕ್ ಮಾಡೋಕ್ಕೆ ಯಾವ್ಯಾವ ಎಕ್ಸಾಮ್ಸ್ ಇದೆ, ಯಾವ್ಯಾವಾಗ ಅಪ್ಲಿಕೇಶನ್ ಓಪನ್ ಆಗುತ್ತೆ, ಈ ಥರ ಬೇರೆ ಬೇರೆ ಏನಾದರೂ ಗೈಡೆನ್ಸ್ ಬೇಕು ಅಥವಾ ಸಪೋರ್ಟ್ ಬೇಕು ಅಂದರೆ ಕಮೆಂಟ್ ಮಾಡಿ ಹೇಳಿ. ಕಮೆಂಟ್ ಮೇಲೆ ಬೇಸಿಸ್ ಮೇಲೆ ನಾವು ಏನೇನು ಸಪೋರ್ಟ್ ಬೇಕೋ ಅದ್ರ ಬೇಸಿಸ್ ಮೇಲೆ ನಾವು ಮಾಡ್ತೀವಿ. ಥ್ಯಾಂಕ್ ಯು ಮಕ್ಕಳೇ, ಆ್ಯಂಡ್ ಥ್ಯಾಂಕ್ ಯು ಪೇರೆಂಟ್ಸ್.